ಜಗತ್ತಿನ ಯಾವ ಭಾಗದಲ್ಲಿ ಯುದ್ಧಗಳು ನಡೆದರೂ ಕೂಡ ಅದರ ಪರಿಣಾಮ ಮಾತ್ರ ಎಲ್ಲ ದೇಶಗಳು ಅನುಭವಿಸಬೇಕಾಗತ್ತೆ. ಈಗ ಅಡುಗೆ ಎಣ್ಣೆಗೂ ಕೂಡ ತಟ್ಟಿದೆ ಇದೇ ಯುದ್ಧದ ಸೈಡ್ ಎಫೆಕ್ಟ್. ಅಡುಗೆ ಎಣ್ಣೆ ಎಡಿಬಲ್ ಆಯಿಲ್ 1 ಲೀಟರ್ ಅಡುಗೆ ಎಣ್ಣೆ ಬೆಲೆ 4 ರಿಂದ 5 ರೂಪಾಯಿ ಏರಿಕೆ ಆಗುವ ಸಾಧ್ಯತೆ ಇದೆ. ಮುಂದಿನ ವಾರದಲ್ಲಿ 10 ರಿಂದ 15 ರೂಪಾಯಿ ಏರಿಕೆ ಆಗುವ ಸಾಧ್ಯತೆ ಇದೆ. 1 ತಿಂಗಳು ಯುದ್ಧ ನಡೆದರೆ ಅಡುಗೆ ಎಣ್ಣೆ ಕೊರತೆ ಆಗುತ್ತೆ. ಅದಕ್ಕೆ ಕಾರಣ ಅಂತ ಹೇಳಿದ್ರೆ ಎಲ್ಲ ಕ್ರೂಡ್ ಆಯಿಲ್, ಅಡುಗೆ ಎಣ್ಣೆಯ ಕಚ್ಚಾ ತೈಲ ಬರೋದೆಲ್ಲಿಂದ ಅಂತ ಹೇಳಿದ್ರೆ ಈ ಹರ್ಮುಜ್ ಜಲಸಂಧಿಯಿಂದ. ಇದು ಬಹಳ ದೊಡ್ಡ ಗೇಟ್ವೇ. ಅದು ಬೇರೆ ಬೇರೆ ದೇಶಗಳಿಗೆ ಮತ್ತು ನಮ್ಮ ದೇಶಕ್ಕೂ ತಲುಪಬೇಕು ಅಂತ ಹೇಳಿದ್ರೆ ಈ ಕೊಲ್ಲಿಯ ಮೂಲಕವೇ ಬರಬೇಕು. ಎಲ್ಲ ಹಡಗುಗಳಿಗೆ ರಹದಾರಿ ಅಂದರೆ ಇದು. ಆ ರಹದಾರಿಯನ್ನೇ ಬಂದ್ ಮಾಡುವ ರೀತಿ ಇಲ್ಲ ಆದರೆ ಅನೇಕ ರೀತಿಯ ಸಮಸ್ಯೆಗಳ ಆಗುತ್ತೆ. ಅದರ ಜೊತೆ ಈ ತೈಲ ಸಮಸ್ಯೆಯೂ ಕೂಡ. ಅಡುಗೆ ಎಣ್ಣೆ ತುಂಬಿದ್ದಂಥ ಕೆಲ ಹಡಗುಗಳು ಅಲ್ಲೇ ಸ್ಟಕ್ ಆಗಿದ್ದಾವೆ. ಆ ಕಡೆಯಿಂದ ಬರಬೇಕಾಗಿದ್ದಂಥ ಹಡಗುಗಳು ಪ್ರಯಾಣ ಮಾಡ್ತಾ ಇಲ್ಲ. ಹೀಗಾಗಿ ಬೆಲೆ ಜಾಸ್ತಿ ಆಗ್ತಾ ಇದೆ. ದಿನಬಳಕೆ ವಸ್ತುಗಳ ಬೆಲೆಯಲ್ಲೂ ಕೂಡ ಹೆಚ್ಚಳ ಆಗುವಂಥ ಸಾಧ್ಯತೆ ಇದೆ. ಸೊ ಹೀಗಾಗಿ ಯುದ್ಧ ಅನೇಕ ಕ್ಷೇತ್ರಗಳ ಮೇಲೆ ಬಹಳ ದೊಡ್ಡ ಪರಿಣಾಮವನ್ನು ಬೀರುತ್ತೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ.